ಸರ್ ಸದಾ ನೀವು ಹಸನ್ಮುಖಿಯಾಗೇ ಇರ್ತೀರಾ, ಇದ್ರ ಸೀಕ್ರೆಟ್ ಏನು ಅಂತ ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ? ಏನೇ ಆಗಲಿ ನಗ್ನಾಗ್ತಾ ಇರಬೇಕು, ಕಷ್ಟ ಬಂದರೂ ನಗ್ತಾ ಇರಬೇಕು, ಸುಖ ಬಂದರೂ ನಗ್ತಾ ಇರಬೇಕು. ಆವಾಗ ಏನಾಗುತ್ತೆ, ಬಾಳು ಬ್ಯಾಲೆನ್ಸ್ ಆಗುತ್ತೆ. ಇಲ್ಲಿನ ದಸರಾ ಬಗ್ಗೆ ಹೇಳೋದಾದ್ರೆ ಏನಾದರೂ ಮೆಲುಕುಗಳು, ನೆನಪುಗಳು? ದಸರಾಗೂ ಬರ್ತಾ ಇದ್ವಿ. ಸೊ ಮೈಸೂರು ಅಂದ ತಕ್ಷಣ ನಾನು ಆಗಲೇ ಹೇಳಿದಂಗೆ ಕಲೆಯ ಬೀಡು. ಜೊತೆಗೆ ಇಲ್ಲಿ ನನಗೆ ಬಂದ ತಕ್ಷಣ ಎನರ್ಜಿ ಜಾಸ್ತಿ ಆಗುತ್ತೆ. ಇಲ್ಲಿನ ಗಾಳಿ, ಇಲ್ಲಿನ ವಾತಾವರಣ, ಇಲ್ಲಿನ ವೈಡ್ ರೋಡ್ಸ್ ಆ್ಯಂಡ್ ಐ ಲವ್ ಮೈಸೂರು. ದಟ್ಸ್ ಇಟ್. ಅದು ಬಿಟ್ಟು ಇನ್ನೇನು ಹೇಳಿ. ಒಂದು ಸಿನಿಮಾ ಹಿಟ್ಟಾಗಬೇಕಂದ್ರೆ ಸಂಗೀತ ಹಿಟ್ಟಾಗಬೇಕು. ಹಿನ್ನೆಲೆ ಗಾಯಕರು ಮುನ್ನೆಲೆಗೆ ಬರಲಿಲ್ಲ ಅಂದರೂ ಪರವಾಗಿಲ್ಲ, ಮ್ಯೂಸಿಕ್ ಅನ್ನೋದು, ಸಂಗೀತ ಅನ್ನೋದು ಹಿಟ್ಟಾಗಬೇಕು, ಅದು ಪ್ರೇಕ್ಷಕರಿಗೆ ಮುಟ್ಟಬೇಕು. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಎಲ್ಲ ನೀವೇ ಹೇಳ್ಬಿಟ್ರಲ್ಲ ತಾಯಿ. ಅದಕ್ಕೆ ಎಸ್ ಅನ್ನೋದು, ನೋ ಅನ್ನೋದು ಅದು ಜನರಿಗೆ, ಕಲಾಭಿಮಾನಿಗಳು ಬಿಟ್ಟಿದ್ದು. ಮ್ಯೂಸಿಕ್ ಈಸ್ ಎ ಡಿಪಾರ್ಟ್ಮೆಂಟ್ ಆಫ್ ದಿ ಎಂಟೈರ್ ಸಿನಿಮಾ. ಈ ಥರ ಕೊರಿಯೋಗ್ರಫಿ ಬರುತ್ತೆ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬರುತ್ತೆ, ಮತ್ತು ಈ ಥರ ಹಲವಾರು ಡಿಪಾರ್ಟ್ಮೆಂಟ್ಸ್, ಲೈಟಿಂಗ್ಗೆ, ಎಡಿಟಿಂಗ್ ಬರುತ್ತೆ. ಸೊ ಹಾಗಾಗಿ ಇವೆಲ್ಲ ಸೇರಿ ಒಂದು ಸಿನಿಮಾ ಆಗೋದು ಅಂತ ನನ್ನ ಭಾವನೆ. ಸರ್, ಇತ್ತೀಚಿನ ದಿನಗಳಲ್ಲಿ ಕನ್ನಡ ಸಿನಿಮಾ ಚಿತ್ರರಂಗಕ್ಕೆ ಬೇರೆಯವರು ಅಂದರೆ ಬೇರೆ ಕಡೆಯಿಂದ ಅನ್ಯ ಭಾಷಿಗರು ಜಾಸ್ತಿ ಬಂದು ಸಿಂಗರ್ಸ್ ಆಡ್ತಾ ಇದ್ದಾರೆ, ನಮ್ಮ ಕನ್ನಡದವರಿಗೆ ಅವಕಾಶ ಇಲ್ಲ ಅನ್ನುವಂಥ ಒಂದು ಅಲಿಗೇಷನ್ಸ್ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಆ ಥರ ಏನೂ ಇಲ್ಲ ತಾಯಿ. ಹಾಡೋದು ನಾವು ಹಾಡ್ತಾನೆ ಇದ್ದೀವಿ. ನಮ್ಮ ಊಟ ನಮಗೆ, ಅವ್ರ ಊಟ ಅವ್ರಿಗೆ. ಲಹರಿ ಮಹೇಶ್ ಅವ್ರ ಜೊತೆ ಆಡ್ತಾ ಇರುವಂಥದ್ದು, ವೇದಿಕೆ ಹಂಚ್ಕೊತಾ ಇರುವಂಥದ್ದು ಎಷ್ಟು ಖುಷಿ ತಂದುಕೊಟ್ಟಿದೆ. ಲಹರಿ ಆ್ಯಕ್ಚುಲಿ ಸರಿಗಮಪ್ಪಗೆ ನಮ್ಮ ಲಾಸ್ಟ್ ಸೀಸನಲ್ಲಿ ಬಂದಂಥ ಪುಟಾಣಿ. ಅವಳು ಒಳ್ಳೆ ಧ್ವನಿ, ತುಂಬ ಒಳ್ಳೆ ಧ್ವನಿ. ಅದು ಹೇಳ್ತೀವಲ್ಲ, ದೇವರು ಯಾವಾಗ ಅವಕಾಶಗಳು ಕೊಡ್ತಾನೆ ಅಂತ ಹೇಳೋಕ್ಕಾಗಲ್ಲ. ಈ ಹುಡುಗಿಗೆ ಬೇಗ ಬಂದಿದೆ ಅವಕಾಶ. ಸೊ ಅವಕಾಶವನ್ನು ಚೆನ್ನಾಗಿ ಅವಳು ಸದುಪಯೋಗ ಮಾಡ್ಕೊಂಡಿದ್ದಾಳೆ. ಸರ್, ಸದಾ ನೀವು ಹಸನ್ಮುಖಿಯಾಗೇ ಇರ್ತೀರಾ, ಇದ್ರ ಸೀಕ್ರೆಟ್ ಏನು ಅಂತ ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ? ಹಸನ್ಮುಖಿ ಅನ್ನೋಕ್ಕಿಂತ ನೋಡಿ, ನಾವು ನಮ್ಮ ದೊಡ್ಡವರಿಂದ ಕಲ್ತಿರೋದೇನು ಅಂದರೆ ಜೀವನದಲ್ಲಿ ನಗ್ತಾ ಇರಬೇಕು. ಏನೇ ಆಗಲಿ ನಗ್ನಾಗ್ತಾ ಇರಬೇಕು, ಕಷ್ಟ ಬಂದರೂ ನಗ್ತಾ ಇರಬೇಕು, ಸುಖ ಬಂದರೂ ನಗ್ತಾ ಇರಬೇಕು. ಆವಾಗ ಏನಾಗುತ್ತೆ, ಬಾಳು ಬ್ಯಾಲೆನ್ಸ್ ಆಗುತ್ತೆ. ಹಾಗಾಗಿ ಹಸನ್ಮುಖ ಅನ್ನೋಕ್ಕಿನ್ನೂ ಮನಸ್ಸು ಹಸನ್ಮುಖಿಯಾಗಿರುತ್ತೆ, ಅದು ಮುಖದ ಮೇಲೆ ಬರುತ್ತೆ. ಅಷ್ಟೇನಮ್ಮ, ಅದು ಬಿಟ್ಟು ಇನ್ನೇನು ಸೀಕ್ರೆಟ್ ಇಲ್ಲ ಅಷ್ಟೇ. ಸರ್, ನಿಮ್ಮದೇ ಗರಡಿಯಲ್ಲಿ ಬೆಳೆದಂಥವರು, ಇವತ್ತು ಜೂನಿಯರ್ ಶ್ರೇಯಾ ಘೋಷಾಲ್ ಅಂತಲೇ ಪ್ರಸಿದ್ಧಿ ಆದಂಥವರು, ಲಹರಿ ಮಹೇಶ್ ಅವ್ರ ಜೊತೆ ಆಡ್ತಾ ಇರುವಂಥದ್ದು, ವೇದಿಕೆ ಹಂಚ್ಕೊತಾ ಇರುವಂಥದ್ದು ಎಷ್ಟು ಖುಷಿ ತಂದುಕೊಟ್ಟಿದೆ. ಲಹರಿ ಆ್ಯಕ್ಚುಲಿ ಸರಿಗಮಪ್ಪಗೆ ನಮ್ಮ ಲಾಸ್ಟ್ ಸೀಸನಲ್ಲಿ ಬಂದಂಥ ಪುಟಾಣಿ. ಅವಳು ಒಳ್ಳೆ ಧ್ವನಿ, ತುಂಬ ಒಳ್ಳೆ ಧ್ವನಿ. ಅದು ಹೇಳ್ತೀವಲ್ಲ, ದೇವರು ಯಾವಾಗ ಅವಕಾಶಗಳು ಕೊಡ್ತಾನೆ ಅಂತ ಹೇಳೋಕ್ಕಾಗಲ್ಲ. ಈ ಹುಡುಗಿಗೆ ಬೇಗ ಬಂದಿದೆ ಅವಕಾಶ. ಸೊ ಅವಕಾಶವನ್ನು ಚೆನ್ನಾಗಿ ಅವಳು ಸದುಪಯೋಗ ಮಾಡ್ಕೊಂಡಿದ್ದಾಳೆ. ಒಳ್ಳೆ ಧ್ವನಿ, ಜೊತೆಗೆ ಒಳ್ಳೆ ಹಾಡುಗಳು. ಅವಳು ಹೀಗೆ ಬೆಳೀಲಿ ಅಂತ ನಾನು ಹಾರೈಸ್ತೀನಿ. ಇನ್ನೂ ಇದು ಶುರುವಾಗಿದೆ ಅಷ್ಟೇ. ಇನ್ನು ಹೋಗ್ತಾ ಹೋಗ್ತಾ ಇನ್ನಷ್ಟು ಮಿನುಗಲಿ, ಇನ್ನಷ್ಟು ಬೆಳೀಲಿ, ದೊಡ್ಡ ಸ್ಟಾರ್ ಆಗಲಿ ಅಂತ ನನ್ನ ಕಡೆಯಿಂದ ಹಾರೈಸ್ತೇನೆ. ಥ್ಯಾಂಕ್ ಯು. ಸರ್, ಇತ್ತೀಚಿನ ದಿನಗಳಲ್ಲಿ ಕನ್ನಡ ಸಿನಿಮಾ ಚಿತ್ರರಂಗಕ್ಕೆ ಬೇರೆಯವರು ಅಂದರೆ ಬೇರೆ ಕಡೆಯಿಂದ ಅನ್ಯ ಭಾಷಿಗರು ಜಾಸ್ತಿ ಬಂದು ಸಿಂಗರ್ಸ್ ಆಡ್ತಾ ಇದ್ದಾರೆ, ನಮ್ಮ ಕನ್ನಡದವರಿಗೆ ಅವಕಾಶ ಇಲ್ಲ ಅನ್ನುವಂಥ ಒಂದು ಅಲಿಗೇಷನ್ಸ್ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಆ ಥರ ಏನೂ ಇಲ್ಲ ತಾಯಿ. ಹಾಡೋದು ನಾವು ಹಾಡ್ತಾನೆ ಇದ್ದೀವಿ. ನಮ್ಮ ಊಟ ನಮಗೆ, ಅವ್ರ ಊಟ ಅವ್ರಿಗೆ. ಸರಿ, ಇವತ್ತಿನ ದಿನ ಮೈಸೂರಿಗೂ ನಿಮಗೂ ಅಂದರೆ ಚಿಕ್ಕ ವಯಸ್ಸಲ್ಲಿ ಮೈಸೂರಿಗೆಲ್ಲ ಬಂದಿರ್ತೀರ, ಅದರದ್ದೊಂದು ಒಡನಾಟ. ದಸರಾ ಬಗ್ಗೆ ಹೇಳೋದಾದರೆ, ಇಲ್ಲಿನ ನೀವಾಗಲೇ ಸಂಸ್ಕೃತಿ ಬಗ್ಗೆ ಹೇಳಿದರೆ, ಇಲ್ಲಿನ ದಸರಾ ಬಗ್ಗೆ ಹೇಳೋದಾದರೆ ಏನಾದರೂ ಮೆಲುಕುಗಳು, ನೆನಪುಗಳು? ದಸರಾ ಅಂದರೆ ಮೈಸೂರು ಹೇಗೆ ಅಂದರೆ, ನನಗೆ ದಸರಾ ಅಂತಲೇ ಅಲ್ಲ, ಇಲ್ಲಿ ಅನೇಕ ಜನ ನನಗೆ ಸ್ನೇಹಿತರಿದ್ದಾರೆ ಇಲ್ಲಿ ಮೈಸೂರಲ್ಲಿ. ಸೊ ಹಾಗಾಗಿ ಈಗ ನಿಮ್ಗೆ ಗೊತ್ತಿರೋ ಹಾಗೆ ಬೆಂಗಳೂರು ಮೈಸೂರು ಭಾಳ ಹತ್ರ ಆಗೋಯ್ತು ಈಗ. ಹಾಗಾಗಿ ದಸರಾಗೂ ಬರ್ತಾ ಇದ್ವಿ. ಸೊ ಮೈಸೂರು ಅಂದ ತಕ್ಷಣ ನಾನು ಆಗಲೇ ಹೇಳಿದಂಗೆ ಕಲೆಯ ಬೀಡು. ಜೊತೆಗೆ ಇಲ್ಲಿ ನನಗೆ ಬಂದ ತಕ್ಷಣ ಎನರ್ಜಿ ಜಾಸ್ತಿ ಆಗುತ್ತೆ. ಇಲ್ಲಿನ ಗಾಳಿ, ಇಲ್ಲಿನ ವಾತಾವರಣ, ಇಲ್ಲಿನ ವೈಡ್ ರೋಡ್ಸ್ ಆ್ಯಂಡ್ ಐ ಲವ್ ಮೈಸೂರು. ದಟ್ಸ್ ಇಟ್. ಅದು ಬಿಟ್ಟು ಇನ್ನೇನು ಹೇಳಿ. ಸರಿಗಮಪ ಅಂತ ಒಂದು ರಿಯಾಲಿಟಿ ಶೋನಲ್ಲಿ ನೀವೊಂದು ಮೆಂಟರ್ ಆಗಿ, ಒಬ್ಬ ಸಿಂಗರ್ ಆಗಿ ಹೆಚ್ಚಿನ ರೀತಿಯಲ್ಲಿ ವಿದ್ಯಾರ್ಥಿಗಳನ್ನು ನೋಡ್ತಾ ಇರ್ತೀರ. ಸೊ ಅವರನ್ನು ನೀವು ಸಂಭಾಳಿಸಿದ ರೀತಿಗಳು, ಅಲ್ಲಿ ನೀವು ಎಂಜಾಯ್ ಮಾಡಿದಂತಹ ಕ್ಷಣಗಳು, ಅದನ್ನೇನಾದರೂ ಹಂಚ್ಕೋಬೋದು? ಏನಿಲ್ಲಮ್ಮ, ಪರಿಶ್ರಮ ಎಲ್ಲ ಅವ್ರದ್ದೇ. ನಾವು ಬರೀ ತಿಂತೀವಿ ಅಷ್ಟೇ, ಒಂದು ಮಾರ್ಗ ನೋಡಿಸ್ತೀವಿ. ಮಿಕ್ಕಿದ್ದೆಲ್ಲ ಪರಿಶ್ರಮ ಎಲ್ಲ ಅವ್ರದ್ದೇ. ನಮ್ದೇನಿಲ್ಲ, ಜಸ್ಟ್ ಗೈಡ್ ಮಾಡಿ ಈ ಥರ ಮಾಡಿ ಅಂತ ಹೇಳ್ತೀವಿ, ಮಿಕ್ಕಿದ್ದೆಲ್ಲ ಅವ್ರು ಮಾಡ್ಕೊಳ್ತಾರೆ. ಸರ್, ಇವತ್ತಿನ ಯೂತ್ಸ್ಗೆ ಏನಾದರೂ ಇವಾಗ ಫಿಲಮ್ ಬಗ್ಗೆ, ಕಿರುಚಿತ್ರಗಳ ಬಗ್ಗೆ, ಇವತ್ತು 3000ಕ್ಕೂ ಹೆಚ್ಚು ಚಿತ್ರಗಳು ಬಂದಿದೆ. ಸೊ ಇದ್ರ ಬಗ್ಗೆ, ಶಾರ್ಟ್ ಮೂವೀಸ್ ಬಗ್ಗೆ ನೀವೇನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಿ? ವರ್ಕ್ ಹಾರ್ಡ್, ವರ್ಕ್ ಹಾರ್ಡ್, ವರ್ಕ್ ಹಾರ್ಡ್ ಅಷ್ಟೇ. ನಿಮಗೆಲ್ಲ ವೇದಿಕೆ ಸಿಗುತ್ತೆ. ಎಷ್ಟು ಪರಿಶ್ರಮ ಪಡ್ತೀರೋ ಅಷ್ಟು ನಿಮ್ಗೆ ಒಳ್ಳೆ ವೇದಿಕೆ ಸಿಗುತ್ತೆ. ನಿಮ್ಮ ಪ್ರದರ್ಶನ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಗಾಡ್ ಬ್ಲೆಸ್ ಯು ಆಲ್. ಒಂದು ಸಿನಿಮಾ ಹಿಟ್ಟಾಗಬೇಕಂದ್ರೆ ಸಂಗೀತ ಹಿಟ್ಟಾಗಬೇಕು. ಹಿನ್ನೆಲೆ ಗಾಯಕರು ಮುನ್ನೆಲೆಗೆ ಬರಲಿಲ್ಲ ಅಂದರೂ ಪರವಾಗಿಲ್ಲ, ಮ್ಯೂಸಿಕ್ ಅನ್ನೋದು, ಸಂಗೀತ ಅನ್ನೋದು ಹಿಟ್ಟಾಗಬೇಕು, ಅದು ಪ್ರೇಕ್ಷಕರಿಗೆ ಮುಟ್ಟಬೇಕು. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಎಲ್ಲ ನೀವೇ ಹೇಳ್ಬಿಟ್ರಲ್ಲ ತಾಯಿ. ಅದಕ್ಕೆ ಎಸ್ ಅನ್ನೋದು, ನೋ ಅನ್ನೋದು ಅದು ಜನರಿಗೆ, ಕಲಾಭಿಮಾನಿಗಳು ಬಿಟ್ಟಿದ್ದು. ಮ್ಯೂಸಿಕ್ ಈಸ್ ಎ ಡಿಪಾರ್ಟ್ಮೆಂಟ್ ಆಫ್ ದಿ ಎಂಟೈರ್ ಸಿನಿಮಾ. ಈ ಥರ ಕೊರಿಯೋಗ್ರಫಿ ಬರುತ್ತೆ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬರುತ್ತೆ,
ಮತ್ತು ಈ ಥರ ಹಲವಾರು ಡಿಪಾರ್ಟ್ಮೆಂಟ್ಸ್, ಲೈಟಿಂಗ್ಗೆ ಎಡಿಟಿಂಗ್ ಬರುತ್ತೆ. ಸೊ ಹಾಗಾಗಿ ಇವೆಲ್ಲ ಸೇರಿ ಒಂದು ಸಿನಿಮಾ ಆಗೋದು ಅಂತ ನನ್ನ ಭಾವನೆ. ಎಸ್, ನೀವು ಹೇಳಿದ ಕರೆಕ್ಟೇನೆ. ಎಲ್ಲ ಒಂದು ಇಂಡಸ್ಟ್ರಿದು, ಎಲ್ಲ ಒಂದು ಫೀಲ್ಡ್ನು ಅದರದರ ಜಾಗದಲ್ಲಿ ಅದ್ರ ಸ್ಟ್ರಾಂಗ್ ಆಗಿರಲೇಬೇಕಾಗತ್ತೆ. ಮ್ಯೂಸಿಕ್ಕು ಸ್ಟ್ರಾಂಗ್ ಆಗಿರಬೇಕು, ಇದು ನನ್ನ ಅನಿಸಿಕೆ. ಸರಿ, ಇತ್ತೀಚಿನ ದಿನಗಳಲ್ಲಿ ಮ್ಯೂಸಿಕ್ ಥೆರಪಿ ಬಂದಿದೆ. ಒಬ್ಬ ಭಾವನೆಗಳನ್ನು ಅಮ್ಮ, ಸಂಗೀತವೇ ಒಂದು ಥೆರಪಿ ಇದ್ದಂಗೆ. ಅದು ಹೇಗೆ ಅಂದರೆ ನೋಡಿ, ನಾವು ಬೆಳಗ್ಗೆ ಪ್ರಾಕ್ಟೀಸ್ ಮಾಡ್ತೀವಲ್ಲ ತಾಯಿ, ಪ್ರಾಕ್ಟೀಸ್ ಮಾಡುವಾಗಲೇ ನಮ್ಮ ಒಂದು ಶರೀರದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ನು ಎಲ್ಲನೂ, ಆಮೇಲೆ ಮತ್ತೊಂದು ಮೆಡಿಟೇಷನ್ನು ಎಲ್ಲ ಬಂದ್ಬಿಡುತ್ತಲ್ಲೇ. ಆ ಥೆರಪಿ ಬಗ್ಗೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲಮ್ಮ. ಬಟ್ ನಾವು ಸಂಗೀತ ಸಾಧನೆ ಏನು ಮಾಡ್ತೀವಿ ಮನೇಲಿ, ಅದೇ ಥೆರಪಿ ಇರಬಹುದೇನೋ ಅಂತ ನನ್ನ ಒಂದು ಅನುಭೂತಿ ಅಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಹೇಮಂತ್ ಸರ್ ಅವರ ಮಾತುಗಳಾಗಿತ್ತು. ಈ ಪರಿದೃಶ್ಯವು ಮುಂದೆಯೂ ಮುಂದುವರಿತಾ ಇರುತ್ತೆ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ. ಇದು ಗುಡ್ ನ್ಯೂಸ್. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಸವಿತಾ, ಗುಡ್ ನ್ಯೂಸ್ ಮೈಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.